ರಾಜ್ಯದಲ್ಲಿ ನಡೆಯುತ್ತಿರುವ ಪಡಿತರ ಅಕ್ಕಿ ಮತ್ತು ಧಾನ್ಯಗಳ ಅಕ್ರಮವನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡಲೇ ಪಡಿತರ ಮನೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ, ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಗೂ ಪಡಿತರ ಸಾಗಿಸುವ ಲಾರಿಗಳಲ್ಲಿ ಜಿಪಿಎಸ್ ವ್ಯವಸ್ಥೆಯನ್ನ ಅಳವಡಿಸಬೇಕು ಎಂದು ರಾಜ್ಯ ಪಡಿತರ ವಿತರಕರ ಸಂಘ ಆಗ್ರಹಿಸಿದೆ. ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಪಡಿತರ ವಿತರಕ ಸಂಘದ ಅಧ್ಯಕ್ಷ ಟಿ ಕೃಷ್ಣಪ್ಪ ಅವರು, ಹಲವಾರು ವರ್ಷಗಳಿಂದಲೂ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ ಇಡುತ್ತಿದ್ದೇವೆ. ಕಳೆದ ವರ್ಷ ಈ ಅಗತ್ಯ ಸೌಲಭ್ಯವನ್ನು ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು 30 ಕೋಟಿ ರೂಪಾಯಿ ಹಣ ತೆಗೆದಿಟ್ಟಿತ್ತು. ಆದರೆ ಈ ಯೋಜನೆ ಇನ್ನೂ ಕೂಡ ಜಾರಿಯಾಗಿಲ್ಲ. ಪಡಿತರ ಅಕ್ಕಿಯಲ್ಲಿ ನಡೆಯುವ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗಬೇಕಾದರೆ ಈ ಕುರಿತು ಮುಖ್ಯಮಂತ್ರಿಗಳು ಕೆಳಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಎಂದು ಕೃಷ್ಣಪ್ಪನವರು ಒತ್ತಾಯಿಸಿದ್ದಾರೆ. ಮೊನ್ನೆ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಈ ಅಕ್ಕಿ ಹಗರಣದ ಬಗ್ಗೆ ಮಾತಾಡಿದ್ದಾರೆ. ಇದು ಕೆಲವು ಕಡೆ ಆಗ್ತಾ ಇರೋದು ನಿಜ, ಇಲ್ಲ ಅಂತ ನಾವು ವಾದ ಮಾಡಲ್ಲ. ಅದಕ್ಕೆ ಮೊದಲನೇದಾಗಿ ನಾವು ಸುಮಾರು 10-15 ವರ್ಷದಿಂದ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಏನು ದೊಡ್ಡ ದೊಡ್ಡ ಸೆಕ್ಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲು, ಇದು CCTV ಮತ್ತು ಕಾಂಟ್ರಾಕ್ಟರ್ ಲಾರಿಗಳಿಗೆ GPS ಅಳವಡಿಸ್ಬೇಕು ಅಂತ. ಯಾವ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹಿಂದಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಅದನ್ನು ಅಳವಡಿಸಲಿಕ್ಕೆ 30 ಕೋಟಿ ರೂಪಾಯಿ ಹಣನ ಸ್ಯಾಂಕ್ಷನ್ ಮಾಡಿದರು. ಇಷ್ಟು ದಿವಸ ಆದರೂ ಅಧಿಕಾರಿಗಳನ್ನ ನೆರವೇರಿಸ್ತಾ ಇಲ್ಲ. ಅವ್ರು ಏನು ಕೊಡ್ತಾರೆ, 1 kg 2 kg ಕಡಿಮೆ ಕೊಟ್ಟರು ಮಾಲೀಕರು ತಗೋಬೇಕು. ಆ ಕಡಿಮೆ ಕೊಟ್ಟಾಗ ಇವರು ಲಾಸ್ ಮಾಡ್ಕೊಳಕ್ಕಾಗಲ್ಲ. ಏನೋ ಸಣ್ಣ ಪುಟ್ಟ ದೋಷಗಳು ನಡೀತಾ ಇವೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಿಮಗೆ ಕಾಳಜಿ ಇದ್ದರೆ, ಅನ್ನಭಾಗ್ಯ ಏನು ಇದನ್ನು ಜಾರಿ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು, ನಿಮಗೆ ಕಾಳಜಿ ಇದ್ದರೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಿ. ನಿಮಗೆ ಸಮಸ್ಯೆ ಇರೋದರಿಂದ ಸರಿಪಡಿಸಿ ಅಂತ ಎಚ್ಚರಿಕೆ ಕೊಡಬೇಕು. ಅದು ಬಿಟ್ಬಿಟ್ಟು ಎಲ್ಲ ಸಭೆಗಳಲ್ಲೂ ಅಕ್ಕಿ ಮಿಸ್ಯೂಸ್ ಆಗ್ತದೆ, ಅಕ್ಕಿ ಮಿಸ್ಯೂಸ್ ಆಗ್ತಾರೆ ನಿಜ. ಆದರೆ ಒಬ್ಬ ನ್ಯಾಯಬೆಲೆ ಅಂಗಡಿ ಮಾಲೀಕರು 2,000-3,000 ಮೂಟೆ ಮಿಸ್ಯೂಸ್ ಮಾಡೋಕ್ಕಾಗ. ಅವ್ನು ಬರೋದೇ 50-200 ಕ್ವಿಂಟಾಲ್, ಮ್ಯಾಕ್ಸಿಮಮ್ ಅಂದರೆ 2,000 ಕಾರ್ಡ್ ಇದ್ದರೆ 200 ಕ್ವಿಂಟಾಲ್ ಬರ್ಬೋದು, 1,000 ಚಿಲ್ಲರೆ ಕಾರ್ಡ್ ಇದ್ದರೆ. ಇದನ್ನು ಮಾಲೀಕರ ಮೇಲೆ ನೆಪ ಹೇಳ್ಕೊಂಡು ನೀವು ಇದನ್ನು ಮುಚ್ಚಾಕೋದು ಸೂಕ್ತ ಅಲ್ಲ. ದಯಮಾಡಿ ನೀವು ಈ 15 ದಿವಸದೊಳಗೆ ನೀವು ಸರ್ಕಾರದ ಸೆಕ್ಟು ಮಳಿಗೆಗಳಿಗೆ, ಇವೇನು ನಾವು ಹೇಳಿದ್ವಲ್ಲ, ಸೆಕ್ಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲು, CC ಕ್ಯಾಮ್ರಾ, ಲಾರಿ ಕಾಂಟ್ರಾಕ್ಟ್ಗೆ GPS ಅಳವಡಿಸೋದು, ಇದನ್ನು ಮಾಡಿದ್ರೆ ಮಾತ್ರ ಈ ಕಳ್ತನ ಹಗರಣಗಳು ಕಡಿಮೆ ಆಗೋಕ್ಕೆ ಸಾಧ್ಯ. ಈಗ ಸಿಬ್ಬಂದಿ ಕೊರತೆ ಅಂತ ಅಂದ್ಬಿಟ್ಟು ಸುಮಾರು 4-5 ಗೋಡನ್ನು ಒಬ್ಬೊಬ್ಬರು ಕೊಡ್ತಾ ಇದ್ದಾರೆ. 4-5 ಗೋಡನ್ನು ಸಿಬ್ಬಂದಿ ಕೊರತೆ ಕೇಳಲ್ಲ ಜನಗಳು. 5 ಗೋಡನಲ್ಲಿ ಯಾವನ್ನೋ ಸಂಬಂಧ ಇಲ್ದಿರೋನ ಅವ್ರಿಗೆ ಸಂಬಂಧಿಕರನ್ನ ಯಾರನ್ನ ತಂದು ಇಟ್ಕೊತಾನೆ ಅವನು. ಅವ್ರು ಇದ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸೋದು ಅವರು. ಇವು ದೊಡ್ಡದಾಗಿ ಇಡೀ ದೇಶಕ್ಕೆ ಪ್ರಾಮಾಣಿಕವಾಗಿ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಿದ್ರು 5% ಲೋಪ ಆದರೂ ಅದು ದೊಡ್ಡ ಇಶ್ಯೂನೇ. ಅದರಿಂದ ಮನೆ ಮುಖ್ಯಮಂತ್ರಿಯವರಿಗೆ, ಆಹಾರ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು 15 ದಿವಸದಲ್ಲಿ ಇಡೀ ರಾಜ್ಯದ ಎಲ್ಲ 300 ಚಿಲ್ಲರೆ ಸೆಕ್ಟು ಮಳಿಗೆಗಳಿವೆ, ಸ್ಕೇಲ್ ಹಾಕ್ಸಿ. ನೀವು ನ್ಯಾಯಬೆಲೆ ಅಂಗಡಿಲಿ ಮಾತ್ರ ಬಯೋಮೆಟ್ರಿಕ್ ಮೂಲಕ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಅಲ್ಲಿ ತೂಕ ವ್ಯತ್ಯಾಸ ಆದ್ರೂ ಅದು ಓಪನ್ನೇ ಆಗಲ್ಲ. ಅದೇ ರೀತಿ ನೀವು ಸೆಕ್ಟುಗಳಿಗೆ ಮಾಡಬೇಕು, ಸೆಕ್ಟು ಮಳಿಗೆಗಳಿಗೆ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾವೆ. ಇಲ್ಲ ಅಂದರೆ ಭ್ರಷ್ಟಾಚಾರ ನಡೆದ್ರೆ ನೀವು ಮುಚ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ನೀವು ಸುಮ್ಮನೆ ಇರಬೇಕಾಯ್ತು. ತಿರುಗಿ ಎದ್ದು ಅಲ್ಲಿ ಸೊಲ್ಲೆತ್ತಂಗಿಲ್ಲ ನೀವು. ಇದು ನಾವು ಪದೇ ಪದೇ ಹೇಳ್ತಾ ಇದ್ರೆ ನೀವು ಕ್ರಮ ತಗೋತಿಲ್ಲ ಸರ್ಕಾರದವರು. ಅದರಿಂದ ಅದೊಂದು ಮುಖ್ಯವಾದದ್ದು. ಮತ್ತು ಏನೀಗ ಪ್ರಿಂಟರ್ ಮಿಷಿನ್ ತಗೋಬೇಕು ಅಂತ ಹೇಳ್ತಾಯಿದ್ರೆ, ಈಗ ಲ್ಯಾಪ್ಟಾಪಲ್ಲಿ ನಾವು ಕೊಡ್ತಾರೆ, ಲಾಗಿನ್ ತಗೊಂಡು ಲ್ಯಾಪ್ಟಾಪಲ್ಲಿ ಕೊಡ್ತಾಯಿದ್ರೆ ಎಲ್ಲೂ ಮೋಸ ಆಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರ್ಡ್ದಾರರು ವ್ಯತ್ಯಾಸ ಆದಾಗ, ತೂಕ ವ್ಯತ್ಯಾಸ ಆದಾಗ ಅವ್ರಿಗೆ ಕೇಳುವಂಥ ಹಕ್ಕಿದೆ, ಕೇಳಬೇಕು ಅಂಗಡಿ ಮಾಲೀಕರನ್ನ ಸರಿಯಾಗಿ ತೂಕ ಕೊಡಿ ಅಂತ. ಅದು ಬಿಟ್ಟು ನೀವು ಸೆಕ್ಟು ಮಳಿಗೆಗಳದೇ ಯಾವುದೇ ಸಿಸ್ಟಮ್ ಅಳವಡಿಸಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಮಾತ್ರ ಎಲ್ಲ 22,000 ನ್ಯಾಯಬೆಲೆ ಅಂಗಡಿ ಮಾಲೀಕರು ಎಲೆಕ್ಟ್ರಾನಿಕ್ ಇದನ್ನು ತಗೊಳ್ಳಿ, ಪ್ರಿಂಟರ್ ತಗೊಳ್ಳಿ. ನಾವು ಎಲ್ಲಿಂದ ಬಂಡವಾಳ ಹಾಕಲಿ? 8 ತಿಂಗಳು 10 ತಿಂಗಳಾಗಿದೆ, ಕಮಿಷನ್ ಬಂದಿಲ್ಲ. ಈಗೆಲ್ಲ 4 ತಿಂಗಳದ್ದು ಬಿಡುಗಡೆ ಮಾಡಿದ್ದಾರೆ. 4 ತಿಂಗಳದ್ದು ಒಂದು ತಿಂಗಳ ಮೇಲೆ 10 ದಿವಸ ಆಗಿದೆ ಬಿಡುಗಡೆ ಮಾಡಿಸಿ. ನಾವು ರಾಜ್ಯ ಸಂಘದಿಂದ ಸರ್ಕಾರನ ಮುಖ್ಯಮಂತ್ರಿಯವರು, ಕೇಂದ್ರ ಸಚಿವರು, ಆಹಾರ ಸಚಿವರು, ಇಲ್ಲಿ ಹಿರಿಯ ಅಧಿಕಾರಿಗಳಿಂದ ಮನವಿ ಕೊಟ್ಟು ಹೋರಾಟ ಮಾಡಿ ನಾವು ಬಿಡುಗಡೆ ಮಾಡಿಸಿದ್ವಿ. ಇನ್ನೂ 2 ತಿಂಗಳ ಕಮಿಷನ್ನು ಈ ರಾಜ್ಯದಲ್ಲಿ ಆಗಿಲ್ಲ. 1 ತಿಂಗಳ ಮೇಲೆ 10 ದಿವಸ ಆಗಿದೆ ಕಮಿಷನ್ ಬಂದು. ನಾನು ಅವರು ಮನವಿ ಮಾಡೋದಷ್ಟೇ, ಸರ್ಕಾರ ಎಚ್ಚರಿಕೆ ಕೊಡಬೇಕು ಅವ್ರಿಗೆ.
ಏನು ತಾಲೂಕು ಮಟ್ಟದಲ್ಲಿ